ತಾಯಿಯವರಿಂದ ಅವನವ್ರ ತಾಯಿಯವರಿಗೆ ನಮ್ಮೆಲ್ಲರಿಗೂ ಸಿಗ್ತಾ ಇದೆ ಇವತ್ತು ರೆಸಿಪಿ ಮಸಾಲೆ ವಡೆ ಇಡ್ಲಿ ರಾಮ. ಹಾಗೆ ಮತ್ತೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ದಲ್ಲ ಸರ್, ಅದನ್ನು ಹಾಕೊಂಡು ರುಬ್ಬಿದ್ದೀನಿ ನಾನು. ಮಳೆಗಾಲಕ್ಕೆ ಬಿಸಿ ಬಿಸಿ ಗರಿ ಗರಿಯಾದ ಮಸಾಲ ವಡ ಇದ್ರೆ ಚೆನ್ನಾಗಿರುತ್ತೆ. ಹಾ? ನಮ್ಮ ಇಡ್ಲಿ ರಾಮ ಕಟ್ಟಲು ಸಹ ಬಿಸಿ ಬಿಸಿಯಾಗಿ ಕೊಡ್ತಾರೆ ವಡೆಗಳಾಗ್ಲಿ. ಹೌದಾ? ಹೌದು. ಸಾಫ್ಟ್, ಸ್ಮೂತ್, ಕ್ರಿಸ್ಪಿ ಎಲ್ಲ ಒಟ್ಟಿಗೆ. ನಮಸ್ಕಾರ ವೀಕ್ಷಕ ಬಂಧುಗಳೇ. ರಿಚ್ ಓವನ್, ದ ರಿಚ್ ಓವನ್ ಸಹಕಾರ ನಗರ ಪವನ್ ಅವರು ಇಡ್ಲಿ ರಾಮ ಅಂತ ಕಾಟ್ ನೋಡಿದರೆ ನೀವು, ಸಹಕಾರ ನಗರ ಬಸ್ ಸ್ಟಾಪ್ ಹತ್ರ ಸಾಕಷ್ಟು ರೆಸಿಪಿಗಳು ಪವನ್ ಅವರು ತೋರಿಸಿದ್ದಾರೆ. ಇವತ್ತು ಅವರ ಒಂದು ಕಾರ್ಟಲ್ಲಿ ಬಹಳ ಪ್ರಸಿದ್ಧ, ಬಹಳ ಫೇಮಸ್ ಇದೆ, ಅಂದರೆ ಸಿಕ್ಕಾಪಟ್ಟೆ ಸೇಲ್ ಆಗುತ್ತಂತೆ ಮಸಾಲೆ ವಡೆ. ಮಸಾಲೆ ವಡೆಯನ್ನು ಪವನ್ ಅವ್ರು ಮಾಡಲ್ಲ, ಕಿಚನ್ನಲ್ಲಿ ಅವ್ರ ತಾಯಿ ಮಾಡ್ತಾರೆ. ಬನ್ನಿ, ಅವ್ರ ತಾಯಿ ಇದ್ದಾರೆ, ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀವಿ. ಹಾಗೆಯೇ ಅವರ ಫೇಮಸ್ ಮಸಾಲೆ ವಡೆ ಯಾವ ರೀತಿ ಮಾಡ್ತಾರೆ ನೋಡ್ಬಿಡೋಣ. ನಮಸ್ತೆ 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 ವೀಕ್ಷಕರೇ, ಪವನ್ ಅವ್ರ ತಾಯಿ ಮಾಲಿನಿಯವರಂತ ಹೌದು. ನಮ್ಮ ಚಾನಲಲ್ಲಿ ಪ್ರಪ್ರಥಮ ಬಾರಿಗೆ ನಿಮ್ಮ ರೆಸಿಪಿ ಕಾಣ್ತಾ ಇದೆ ನಿಮಗೆ, ಸುಸ್ವಾಗತ. ಇವತ್ತು ಇಡ್ಲಿ ರಾಮದಲ್ಲಿ ಬಹಳ ಫೇಮಸ್ ಇದು ಅಂತ ಹೇಳಿದ್ರು ಪವನ್ ಅವರು. ಹೌದು. ಅದು ನಮ್ಮ ತಾಯಿನೇ ಮಾಡ್ತಾರಂತ. ಇದು ಹೆಂಗ್ ಕಲ್ತ್ರಿ ನೀವು? ನಮ್ಮ ತಾಯಿಯವ್ರು ಹೇಳ್ಕೊಟ್ಟಿದ್ರು ನಮ್ಗೆ, ನಮ್ಮ ಅತ್ತಿಗೆಯಿಂದ, ನಮ್ಮ ತಾಯಿಯವರಿಂದ, ನಮ್ ದೊಡ್ಡ ಬಾವ ಅವರು ಮನೆಯಲ್ಲಿ ನೋಡ್ತಾ ನೋಡ್ತಾ ಕಲ್ತಿದ್ದು ಸರ್. ತಾಯಿಯವರಿಂದ ಪವನ್ ತಾಯಿಯವರಿಗೆ ನಮ್ಮೆಲ್ಲರಿಗೂ ಸಿಗ್ತಾ ಇದೆ ಇವತ್ತು ರೆಸಿಪಿ ಮಸಾಲೆ ವಡೆ ಇಡ್ಲಿ ರಾಮ. ಇಡ್ಲಿ ರಾಮದಲ್ಲಿ ಸಿಗಂತ ಮಸಾಲಾ ವಡ ರೆಸಿಪಿ. ಎಷ್ಟು ಅಳ್ತಿದ್ ಮಾಡ್ತಿದೀವಿ ಸರ್? ಇದು ಅರ್ಧ ಕೆಜಿ ಮನೆ ಹಲ್ತೆಗೆ ಮಾಡ್ತಾ ಇದೀನಿ. ಅರ್ಧ ಕೆಜಿ ಕಡಲೆಬೇಳೆ, ಮತ್ತೆ 50 ಗ್ರಾಮು ಅಕ್ಕಿ, 50 ಗ್ರಾಮ್ ಅಕ್ಕಿ. ಇವೆರಡು ಏನ್ ಮಾಡ್ಬೇಕು? ಇದೆರಡನ್ನು ಸೋಕ್ ಮಾಡ್ಬೇಕು ಸರ್, ಒಂದು 3 ಅವರ್ಸ್. 3 ಅವರ್ಸ್ ಇವು ನೆನೆಸಿಡ್ಬೇಕು? ಹೌದು ಹೌದು. ಓಕೆ ಓಕೆ. ಸೊ 3 ಅವರ್ಸ್ ನೆನೆಸಿಟ್ಟಿರೋದು ಇದೆಯಾ ಹೇಗೆ? ಇದೆ. ಅದನ್ನು ರೆಡಿ ಮಾಡಿ ಇಟ್ಟಿದ್ದೀನಿ, ತೋರ್ಸೋದಕ್ಕೋಸ್ಕರ ಇಟ್ಕೊಂಡಿದ್ದೀನಿ. ಓಕೆ ಓಕೆ. ಓಕೆನಾ ಸರ್? ಇದು ಸೋಕ್ ಮಾಡಿ ಇಟ್ಟಿರಾ ಅಂತ ಕಡಲೆಬೇಳೆ ಮತ್ತೆ ಅಕ್ಕಿ ನೋಡಿ. ಅದೇ ಈಗ 3 ಅವರ್ಸ್ ಇಟ್ಟಿದ್ದೀರಾ? ಹೌದು, 3 ಅವರ್ಸ್ ಸೋಕ್ ಮಾಡಿ ಇಟ್ಟಿದ್ದೀನಿ. ಇಟ್ಬಿಟ್ಟಿದ್ದೀರಾ? ಓಕೆ. ಆಮೇಲೆ ಸರ್ ಇದರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಸ್ವಲ್ಪ ಸ್ವಲ್ಪ ಒಂದೊಂದು ಪೀಸು ಅಥವಾ ಒಂದು 4-5 ಪೀಸು ಬೆಳ್ಳುಳ್ಳಿ ಇದೆ, ಒಂದು ದೊಡ್ಡ ಪೀಸು ಶುಂಠಿ ಇದೆ, ಒಂದು ಚಕ್ಕೆ ಪೀಸ್ ಇದೆ. ಇಷ್ಟು ಮಸಾಲ. ಇದು ಸಾಲ್ಟು, ರುಚಿಗೆ ತಕ್ಕ ಸಾಲ್ಟು. ಇದು ಕೊತ್ತಂಬರಿ ಸೊಪ್ಪು ಮತ್ತೆ ಕರಿಬೇವು ಎರಡೂ ಇದೆ ಇದರಲ್ಲಿ. ಇದು ಈರುಳ್ಳಿ, ಇದು ಹಸಿಮೆಣಸಿನ. ಅರ್ಧ ಕೆಜಿ ಬೇಳೆಗೆ ಇದು 50 ಗ್ರಾಮ್ ತೊಗೊಂಡಿದ್ದೀನಿ. ಇದು 4 ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಂ ಸೈಜು. ಕೊತ್ತಂಬರಿ ಸ್ವಲ್ಪ ಒಂದು ಚಿಕ್ಕ ಕಟ್ ತೊಗೊಂಡಿದ್ದೀನಿ ಸರ್. ಇದು ನೀರೆಲ್ಲ ಸೋರಿಸ್ಬಿಟ್ಟು ಮಿಕ್ಸಿ ಮಾಡ್ಕೊಳ್ತೀನಿ ನಾನು ಇವಾಗ ಮಿಕ್ಸಿಲಿ. ಈ ಥರ ಸ್ವಲ್ಪ ಗಟ್ಟಿ ರುಬ್ಕೋಬೇಕು ಸರ್. ಇವಾಗ ರುಬ್ಬಿದ್ದಾಗಿದೆ. ಇಷ್ಟು ತರಿ ತರಿಯಾಗಿರ್ಬೇಕು ಸರ್. ಇಷ್ಟು ನೋಡಿ, ತರಿ ತರಿ ಆಗಿದೆ. ಇಷ್ಟು ಗಟ್ಟಿಗೆ ರುಬ್ಕೋಬೇಕು. ನೀರಾದ್ರೆ ಚೆನ್ನಾಗಿರಲ್ಲ. ನೀರು ಸ್ವಲ್ಪನೂ ಹಾಕಳ್ದಲ್ಲೇ ರುಬ್ಕೋಬೇಕು. ಹಾಗೆ ಮತ್ತೆ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡಿದ್ನಲ್ಲ ಸರ್, ಅದನ್ನು ಹಾಕೊಂಡು ರುಬ್ಬಿದ್ದೀನಿ ನಾನು. ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹೌದಾ? ಹಾಗೆ ಹಾಕಿದ್ರೆ ಬಾಯಿಗೆಲ್ಲ ಸಿಗುತ್ತೆ, ಅದಕ್ಕೆ ಇದರಲ್ಲೇ ಹಾಕೊಂಡು ರುಬ್ಕೊಂಡ್ಬಿಟ್ಟಿದ್ದೀನಿ. ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಲ್ಲಿ, ಕೊತ್ತಂಬರಿ ಮತ್ತೆ ಕರಿಬೇವು ಎರಡೂ ಇದೆ ಇದರಲ್ಲಿ. ಮತ್ತೆ ರುಚಿಗೆ ತಕ್ಕ ಉಪ್ಪು. ಇದು 1 ಸ್ಪೂನ್ ಹಾಕಿಟ್ಟಿದ್ದೀನಿ. ಇಷ್ಟು ಸಾಕು, ನೋಡೋಣ ಆಮೇಲೆ ರುಚಿಗೆ. ಇವಾಗ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸಬ್ಸಿಗೆ ಸೊಪ್ಪನ್ನು ಹಾಕ್ತಾರೆ. ಆದ್ರೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಕೆಲವ್ರಿಗೆ ಸ್ಮೆಲ್ ತುಂಬಾ ಇರುತ್ತೆ ಅಂತ ಕೆಲವ್ರಿಗೆ ಇಷ್ಟ ಆಗಲ್ಲ. ಹಾಗಾಗಿ ನಾವು ನಮ್ಮ ಫುಡ್ ಕಾರ್ಟಲ್ಲಿ ಹಾಕಲ್ಲ. ಅದು ಬರೀ ಕೊತ್ತಂಬರಿ ಮಾತ್ರ ಯೂಸ್ ಮಾಡ್ತೀವಿ, ಕೊತ್ತಂಬರಿ ಕರಿಬೇವು. ಈಗ ಫುಡ್ ಕಾರ್ಟಲ್ಲಿ ನೀವು ಎಷ್ಟು ಅಳತೆಗೆ ಮಾಡ್ತೀರಾ? ನಾವು ಡೈಲಿ 2 ಕೆಜಿ ಮಾಡ್ತೀವಿ ಸರ್. 2 ಕೆಜಿ ಹೋಗುತ್ತೆ? ಹೌದು. ಎಷ್ಟು ಬರ್ತವೆ 2 ಕೆಜಿಗೆ? 2 ಕೆಜಿಗೆ ಒಂದು 150 ಬರುತ್ತೆ. 150 ಸೇಲ್ ಆಗ್ತದೆ ಕಂಪ್ಲೀಟ್. ಹೌದು. ನೀರು ಹಾಕ್ಬಾರ್ದು. ಈಗ ಗಟ್ಟಿ ಕಲ್ಸ್ಕೋಬೇಕು. ಗಟ್ಟಿ ಕಲ್ಸ್ಕೊಂಡು ಈಗ ಕಲಸಿ ಬೋಲ್ ಮಾಡ್ಕೊಂಡು ಒಂದೊಂದೇ ಗರಿ ಗರಿಯಾಗಿ ಎಣ್ಣೆ ಆಲ್ರೆಡಿ ಇಟ್ಟಿದ್ದೀನಿ ನಾನು. ಇಷ್ಟು ರೆಡಿ ಆಯ್ತು ಸರ್. ಇವಾಗ ಕಲಸಿಲ್ಲ, ರೆಡಿ ಆಗಿದೆ ಸರ್. ಎಣ್ಣೆ ಇಟ್ಟಿದ್ದೀನಿ, ಕಾಯ್ತಾ ಇದೆ, ಆಲ್ರೆಡಿ ಬಿಸಿ ಆಗಿದೆ. ಅಷ್ಟರಲ್ಲಿ ಸ್ವಲ್ಪ ಇದನ್ನ ರೌಂಡ್ ಮಾಡಿ ಇಟ್ಕೊಂಡ್ರೆ ಹಾಕೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ರೌಂಡ್ ಮಾಡ್ಕೋಬೇಕು. ಈ ಥರ ಮಾಡಿ ಇಟ್ಕೊಂಡ್ರೆ ಹಾಕೋದಕ್ಕೆ ಈಸಿ ಆಗುತ್ತೆ. ಸೊ ಇವಾಗ ಕಾರ್ಟ್ಗೆ ಎಷ್ಟು ಹೋಗುತ್ತೆ ನೀವಂದ್ರಿ? ಕಾರ್ಟ್ಗೆ ಡೈಲಿ 2 ಕೆಜಿ ಹೋಗುತ್ತೆ. ಆದರೆ ಇವತ್ತು 1 ಕೆಜಿ ಕಳಿಸಿದ್ದೀನಿ. ಇದು ಇವಾಗ ಇದು ರೆಡಿ ಮಾಡಿಬಿಟ್ಟು 1/2 ಕೆಜಿ ಕಳಿಸ್ತೀನಿ ಸರ್. ಇದು ಕೂಡ ಕಾರ್ಟ್ಗೆ ಹೋಗುತ್ತೆ? ಹೌದು, ಕಾರ್ಟ್ಗೆ ಹೋಗುತ್ತೆ. ಇಲ್ಲಿಂದ ಬರೀ 1 ಕಿಲೋಮೀಟರ್ ಇದೆ ಕಾರ್ಟ್. ಹೌದೌದು.
ರೆಡಿ ಇದೆ ಎಲ್ಲ ಇವಾಗ. ಇವಾಗ ಎಣ್ಣೆನೂ ಕಾದಿದೆ. ಇವಾಗ ವಡೆ ಶುರು ಮಾಡಿ ಸರ್ ಹಾಕೊಂಡು. ಓಕೆ, ಈ ರೀತಿ ಮಾಡ್ಕೋಬೇಕದು. ಹೌದು, ಈ ಥರ ಮಾಡಿ ಇಟ್ಕೊಂಡ್ರೆ ಈಸಿ ಆಗುತ್ತೆ. ಹಾಂ, ಎಣ್ಣೆ ಕಾದಿದೆ. ಎಣ್ಣೆ ಕಾದಿದೆ, ಸೂಪರ್ ಕಾದಿದೆ. ಸ್ವಲ್ಪ ತೆಳುವಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ, ಗರಿ ಗರಿಯಾಗಿ. ಇದರ ಕೈಯಲ್ಲಿ ತಟ್ಟಾಕಿದ್ರೆ ಇನ್ನು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಈಗ ಮಳೆಗಾಲ ಬೇರೆ. ಹೌದು, ಈ ತರ ಮಳೆಗಾಲಕ್ಕೆ ಬಿಸಿ ಬಿಸಿ ಗರಿ ಗರಿಯಾದ ಮಸಾಲ ವಡ ಇದ್ರೆ ಚೆನ್ನಾಗಿರುತ್ತೆ. ಹೌದು. ನಮ್ಮ ಇಡ್ಲಿ ರಾಮ ಕಟ್ಟಲು ಸಹ ಬಿಸಿ ಬಿಸಿಯಾಗಿ ಕೊಡ್ತಾರೆ ವಡೆಗಳಾಗ್ಲಿ. ಹೌದಾ? ಹೌದು, ಅದು ಇಲ್ಲಿಂದ ಹಾಟ್ ಬಾಕ್ಸ್ ತಗೊಂಡು. ಹೌದು. ಸರ್ ಬ್ರೌನ್ ಸ್ವಲ್ಪ ಗೋಲ್ಡನ್ ಕಲರ್ ಬರಬೇಕು. ಆಲ್ರೆಡಿ ಆಗಿದೆ, ಇವಾಗ ಆಗಿದೆಯಲ್ಲ? ಆಗಿದೆ, ತೆಗಿಬೋದು. ಎಣ್ಣೆ ಚೆನ್ನಾಗಿ ಆಗಿದೆ. ಇಡ್ಲಿ ರಾಮ ಗರಿಯಾದ ಮಸಾಲ ವಡೆ ತಯಾರಾಗಿದೆ. ರೆಡಿ ಆಯ್ತು ನೋಡಿ. ಇದೇ ರೀತಿ ಎಲ್ಲವನ್ನೂ ಮಾಡ್ಕೊಂಡ್ಬಿಡೋದು. ಹೌದು. ಸರ್ ವಡೆ ರೆಡಿ ಆಗಿದೆ, ಗರಿ ಗರಿ ಮಸಾಲ ವಡೆ ರೆಡಿ ಆಗಿದೆ. ಹೌದು. ಇಷ್ಟು ಸುಲಭವಾಗಿ ನೀವು ನಮಗೆ ಮಸಾಲೆ ವಡೆ ನಿಮ್ಮ ಇಡ್ಲಿ ರಾಮ ತೋರಿಸ್ಬಿಟ್ರಿ. ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನೋ ತರ ಈಸಿ ಆದ ಮೆಥಡ್. ಹೌದು, ಈಸಿಯಾಗಿ ಮಾಡ್ಕೋಬಹುದು. ಹೌದು 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 ಸರ್. ಸೊ ಇದನ್ನ ಈಗ ಹೋಗುತ್ತಲ್ಲ ಇಡ್ಲಿ ಹೌದು ಸರ್, ಇವಾಗ ಇಡ್ಲಿ ರಾಮಾಗ ಹೋಗುತ್ತೀವಿ. ನಾವು ಅಲ್ಲೇ ಹೋಗ್ಬಿಟ್ಟು ನೋಡ್ಬಿಡೋಣ. ಹೌದು. ಓಕೆ. ಇಡ್ಲಿ ರಾಮ ಕಾಟ್ ಹತ್ರ ಬಂದ್ಬಿಟ್ಟಿದ್ದೀವಿ ಟೇಸ್ಟ್ ಮಾಡೋಕ್ಕೋಸ್ಕರ. ಇದನ್ನು ಟೇಸ್ಟ್ ಮಾಡೋಣ. ಚಟ್ನಿ ಕೊಟ್ಟಿದ್ದಾರೆ, ಕೆಂಪು ಚಟ್ನಿ. ಸಹಕಾರ ನಗರ ಬಸ್ ಸ್ಟಾಪ್ ಹತ್ರ ಇಡ್ಲಿ ರಾಮ ಕಾಟು. ಕೈಯಲ್ಲಿ ಮಸಾಲೆ ವಡೆ, ಪವನ್ ಅವ್ರ ತಾಯಿ ಮಾಡಿದ್ದು. ಕಾಟಲ್ಲಿ ಕೂಡ ಭಾರಿ ಸೇಲ್ ಆಗುತ್ತಿದ್ದು. ಟೇಸ್ಟ್ ಮಾಡೋಣ. ಸಾಫ್ಟ್, ಸ್ಮೂತ್, ಕ್ರಿಸ್ಪಿ ಎಲ್ಲ ಒಟ್ಟಿಗೆ. ಒಳಗಡೆ ಸಿಲ್ಕಿ ಸ್ಮೂತ್ ಇದೆ. ಶುಂಠಿ, ಚಕ್ಕೆ ಪ್ರತಿಯೊಂದು ಮಿಕ್ಸ್ ಮಾಡಿ ಅದು ಪೇಸ್ಟ್ ಮಾಡಿಕೊಂಡ್ರು. ಅದನ್ನು ಎಷ್ಟು ಹದವಾಗಿ ಪೇಸ್ಟ್ ಮಾಡ್ಕೊಂಡು ಬಂದರೆ ಆ ಸಾಫ್ಟ್ನೆಸ್ಸು, ಕುಟುಂಬದ ಬೇಳೆ ಎಲ್ಲ ಸಿಗುತ್ತೆ. ಯಾಕೆ ಜನ ಇಷ್ಟಪಡ್ತಾರೆ ಗೊತ್ತಾಗುತ್ತೆ ಈ ಟೇಸ್ಟ್ ಮಾಡಿಬಿಟ್ರೆ. ಸೊ ಸಹಕಾರ ಬಸ್ ಸ್ಟಾಪ್ ಹತ್ರ ನೀವು ಬಂದಾಗ ಇಡ್ಲಿ ರಾಮ ಮಿಸ್ ಮಾಡಬೇಡಿ, ಮಸಾಲೆ ವಡೆ ಮಿಸ್ ಮಾಡಬೇಡಿ. ತಟ್ಟೆ ಇಡ್ಲಿ ಒಂದು ತೊಗೊಂಡೆ ತೊಗೊಳ್ತೀರಿ ನೀವು, ಸಕ್ಕರೆ ಪೊಂಗಲ್ ತೊಗೊಳ್ತೀರಾ ಗೊತ್ತು. ಈ ಮಸಾಲೆ ವಡೆ ಅದ್ಭುತವಾಗಿದೆ. ನೀವು ರೆಸಿಪಿ ನೋಡಿದರೆ ಮನೆ ಮಾಡಿಕೊಂಡು ನೋಡಿ. ಹಾಗೆ ಈ ಕಡೆ ಬಂದಾಗ ಇದು ಟೇಸ್ಟ್ ಮಾಡಿ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.